ಹಾಯ್ ಗಾಯ್ಸ್, ನಮಸ್ತೆ. ಆಲ್ ಇನ್ ಒನ್ ಟೈಮ್ಗೆ ಸ್ವಾಗತ, ಸುಸ್ವಾಗತ. ನೀವು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಷ್ಟವಾದರೆ ಲೈಕ್ ಕೊಡಿ. ನಾನಿವತ್ತು ಏನು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ ಅಂದರೆ, ಯಾವ ರೀತಿ ಒಂದು ಹುಣಸೆ ಮರನ ಯಾವ ರೀತಿ ನೀವು ಕೊಡೋದು ಮತ್ತು ಯಾವ ರೀತಿ ಬೆಳೆಯೋದು ಮತ್ತು ಯಾವ ರೀತಿ ನಿಮಗೆ ಅದಕ್ಕೆ ನೀರು ಕೊಡಬೇಕು ಬೇಡವಾ, ಎಷ್ಟು ಕೊಡಬೇಕು, ಎಷ್ಟು ಪ್ರಮಾಣ ಕೊಡಬೇಕು, ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನನ್ನ ಅನುಭವ, ನಮ್ಮ ತೋಟದಲ್ಲಿರೋ ಒಂದು ಮರದ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಒಂದು 20 ವರ್ಷದ ಮರ. ನಮ್ಮ ತೋಟದಾಗಿರೋ ಮರ ಇದು 20 ವರ್ಷದ್ದು. ಇದು ಸುಮಾರು 15 ವರ್ಷದಿಂದ ಕೊಡ್ತಾಯಿದ್ದೀವಿ ಮರನ. ಅದು ಒಂದು ಹೆಚ್ಚು ಕಡಿಮೆ ಒಂದು 20,000 ಮೇಲ್ಗಡೆ ಹೋಗ್ತಾಯಿತ್ತು. ಅಂದರೆ ನಾವು ನೀರನ್ನು ಅತಿಯಾಗಿ ಕೊಡ್ತಾ ಇರಲಿಲ್ಲ, ಒಂದು ಮೀಡಿಯಮಲ್ಲಿ ಕೊಡ್ತಾಯಿದ್ದು. ನೀರು ಅತಿಯಾಗಿ ಕೊಟ್ಟರೆ ಸರಿಯಾಗಲ್ಲ ಅಂಥೇಳಿ ಮೀಡಿಯಮಾಗಿ ಕೊಡ್ತಾಯಿದ್ದು. ಹಾಗಾಗಿ ಈ ಸತಿ 20,000ಕ್ಕೆ ಇದು ವ್ಯಾಪಾರ ಮಾಡಿದ್ದೀನಿ. 20,000 ಕೊಟ್ಟಿದ್ದೀನಿ. ಮರ ಮಾತ್ರ ಒಳ್ಳೆ ಚೆನ್ನಾಗಿದೆ ಮತ್ತು ಹಂಗೆ ಕಾಯಿನೂ ಬಿಟ್ಟಿದೆ. ಏನಂದರೆ ಈ ಥರದ ಒಂದು 20 ಮರ ಇದ್ಬಿಟ್ರೆ ಒಂದು ವರ್ಷಕ್ಕೆ 1,00,000 ನಾವು ಸಂಪಾದಿಸ್ಬೋದು. ಅಂದರೆ ಒಳ್ಳೆ ಕಾಯಿ ಬಿಡುತ್ತೆ, ಯಾವುದೇ ರೀತಿ ಕಜ್ಜಿ ಆ ಥರ ಕಾಯಿಲೆ ಬರೋದಿಲ್ಲ. ಇದು ಒಳ್ಳೆಯ ಹಣ್ಣು, ರುಚಿಯಾಗಿದೆ, ಸಿಹಿ ಹುಣಸೆ ಇದು ನಮ್ಮದು. ಹಾಗಾಗಿ ಈ ಸತಿ 20,000ಕ್ಕೆ ನಾನು ವರ್ಷ ನಾವೇ ಕಾಯಿ ಕಿತ್ತು ಅದನ್ನ ಏನು ಹೂವು ಮಾಡಿ ಇದು ಮಾಡಿ ಸೇಲ್ ಮಾಡ್ತಾಯಿದ್ದು. ಆದರೆ ಈ ಸಲ ಅವ್ರಿಗೂ ಬೇರೆಯವ್ರಿಗೆ ವಹಿಸಿದ್ದೀನಿ. ಅವರೇ ಎಲ್ಲ ಕಾಯನ್ನು ಕಿತ್ಕೊಂಡು ಅವರೇ ಎಲ್ಲ ಇದು ಮಾಡ್ಕೊಳೋದು. ಈ ಥರ ಕಜ್ಜಿ ಆದರೆ ಏನು ಮಾಡ್ತಾರೆ, ಕಡಿಮೆ ತಗೊತಾರೆ. ಆದರೆ ಕಜ್ಜಿ ಈ ಥರ ಏನೂ ಇಲ್ಲ ಅಂದರೆ, ಈ ಥರ ಪ್ಯೂರ್ ಹಣ್ಣು ಇದ್ದರೆ ಅದನ್ನು ಜಾಸ್ತಿ ರೇಟಿಗೆ ಹೋಗುತ್ತೆ ಫ್ರೆಂಡ್ಸ್. ಈ ಥರ ಒಂದು 10 ಮರ ಹಾಕ್ಕೊಂಡ್ರು ಹೆಂಗೋ ವರ್ಷಕ್ಕೆ 1,00,000 ಸಂಪಾದಿಸ್ಬೋದು ಫ್ರೆಂಡ್ಸ್. ಇದೇ ಮರ, ಇದೊಂದೇ ಇರೋದು ಸಿಂಗಲ್ ಮರ ನಮ್ಮ ತೋಟದಲ್ಲಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ರೈತರುಗಳಿಗೆ. ಅದಕ್ಕೋಸ್ಕರ ನಂದಿರೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.